ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಕೆಲವೇ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಉಂಟಾಗುವಂತ ಲಕ್ಷಣ ಕಾಣಿಸ್ತಾ ಇದೆ. ಇತ್ತೀಚೆಗಷ್ಟೇ ಈ ಪ್ರಜ್ವಲ್ ರೇವಣ್ಣನ ನೀಚ ಕೃತ್ಯಕ್ಕೆ ಸಂಬಂಧಪಟ್ಟಂತ ರಾದ್ಧಾಂತ ಒಂದು ಹಂತಕ್ಕೆ ಬಂದಿದೆ. ಮೊದಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. ಇನ್ನೂ 3 ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ. ಸದ್ಯಕ್ಕಂತೂ ಆ ನೀಚ ಪ್ರಜ್ವಲ್ ರೇವಣ್ಣನಿಗೆ ಜಾಮೀನು ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಕಾನೂನು ಪ್ರಕಾರವಾಗಿ ಏನೆಲ್ಲ ನಡಿಬೇಕು ಅದೆಲ್ಲವೂ ಕೂಡ ನಡೀತಾ ಹೋಗುತ್ತೆ. ಇಲ್ಲಿವರೆಗೆ ಪ್ರಜ್ವಲ್ ರೇವಣ್ಣಗೆ ಚೀಮಾರಿ ಹಾಕಿದ್ದಾಗಿದೆ, ಜನ ಉಗ್ದಿದ್ದಾಗಿದೆ, ನೀಚ ಕಾಮುಕ ಏನೇನು ಪದವನ್ನ ಬಳಸಬೇಕು ಅದೆಲ್ಲವನ್ನೂ ಕೂಡ ಬಳಸಿದ್ದಾಗಿದೆ. ಇದೀಗ ಆ ಲಿಸ್ಟ್ಗೆ ಇನ್ನಷ್ಟು ಮಂದಿ ಸೇರುವ ಹಾಗೆ ಕಾಣಿಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ 2 ಪ್ರಮುಖವಾದಂತಹ ಹೆಸರು ಓಡಾಡೋದಕ್ಕೆ ಶುರುವಾಗಿದೆ. ಒಂದು ಮಾಜಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತೊಂದು ಈ ನಾಡಿನ ಪ್ರಖ್ಯಾತ ಸ್ವಾಮೀಜಿಯೊಬ್ಬರಿಗೆ ಸಂಬಂಧಪಟ್ಟ ಹಾಗೆ, ಒಂದು ಸಮುದಾಯಕ್ಕೆ ಸೇರಿದಂತ ಸ್ವಾಮೀಜಿಯೊಬ್ಬರಿಗೆ ಸಂಬಂಧಪಟ್ಟ ಹಾಗೆ. ಈ 2 ವಿಚಾರಗಳು ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಚರ್ಚೆಯಲ್ಲಿದೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ನಾವು ಯಾಕೆ ಮಾತಾಡಬೇಕು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ. ಯಾಕಂದ್ರೆ ನಿಮ್ಮಲ್ಲಿ ತುಂಬಾ ಜನರಿಗೆ ಅನ್ಸುತ್ತೆ, ಯಾವುದೋ ಹೆಣ್ಣಿನ ಜೊತೆ ಹೋದ್ರಂತೆ, ಏನೋ ಮಾಡಿದ್ರಂತೆ, ಅವ್ರ ವೈಯಕ್ತಿಕ ವಿಚಾರ ಬಿಟ್ಟಾಕ್ರಿ, ಯಾಕೆ ಅದಕ್ಕೆ ಸಂಬಂಧಪಟ್ಟಾಗ ನಾವು ಯಾಕೆ ಚರ್ಚೆ ಮಾಡಬೇಕು ಅಂತ. ಅದು ಯಾಕೆ ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ. ಸದ್ಯದಲ್ಲೇ ಇದೆಲ್ಲವೂ ಕೂಡ ಒಂದೊಂದಾಗಿ ಹೊರಗಡೆ ಬರುವಂತ ಲಕ್ಷಣಗಳು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇನ್ನು ಸ್ವಲ್ಪ ದಿನಕ್ಕೆ ಮಾಧ್ಯಮಗಳು ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಇದೇ ತುಂಬಿ ತುಳುಕುವಂತ ಸಾಧ್ಯತೆ ಇದೆ. ಇದೀಗ ಮಾಜಿ ಮುಖ್ಯಮಂತ್ರಿಗಳ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಅವರು ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ನಂದಿ ಬೆಟ್ಟ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಒಂದಷ್ಟು ಹೆಣ್ಣು ಮಕ್ಕಳನ್ನ ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾರಂತೆ. ಅವರಿಗೆ ಹಣವನ್ನ ಕೊಡುವ ಮೂಲಕವೋ, ಇನ್ನೇನೋ ಆಮಿಷವನ್ನ ಒಡ್ಡುವ ಮೂಲಕವೋ, ದುಬಾರಿ ಗಿಫ್ಟ್ಗಳನ್ನ ಕೊಡುವ ಮೂಲಕವೋ. ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ ತೆಲುಗು ನಟಿಯರು ಇದ್ದಾರಂತೆ, ಗೊತ್ತಿಲ್ಲ, ತೆಲುಗು ನಟಿಯರು ಇದ್ದಾರಂತೆ, ಇನ್ನೊಂದಷ್ಟು ಬೇರೆ ಬೇರೆ ಮಾಡೆಲ್ಗಳು ಇದ್ದಾರಂತೆ, ಜೊತೆಗೆ ಒಟ್ಟಾರೆಯಾಗಿ ಬೇರೆ ಬೇರೆ ರೀತಿಯಾಗಿ ಒಂದಷ್ಟು ಕಡೆಗಳು ಗುರುತಿಸಿಕೊಂಡಿರುವಂತ ಹೆಣ್ಣು ಮಕ್ಕಳು ಆ ಮಾಜಿ ಮುಖ್ಯಮಂತ್ರಿಗಳ ಜೊತೆಗೆ ಆ ಕೃತ್ಯದಲ್ಲಿ, ಅಂದ್ರೆ ಅಂಥದ್ದೊಂದು ಕೆಲಸದಲ್ಲಿ ಭಾಗಿಯಾಗಿದ್ದಾರಂತೆ. ಅದನ್ನ ಒಂದಷ್ಟು ಮಂದಿ ಅಧಿಕಾರಿಗಳೇ ವಿಡಿಯೋ ಮಾಡಿಕೊಂಡಿದ್ದಾರಂತೆ, ನಮಗೆ ಮುಂದೆ ಬೇಕಾಗುತ್ತೆ ಎನ್ನುವಂತ ಕಾರಣಕ್ಕಾಗಿ. ಅದಾದ ಬಳಿಕ ಮಾಜಿ ಮುಖ್ಯಮಂತ್ರಿಗಳಿಗೆ ಬ್ಲಾಕ್ ಮೇಲ್ ಕೂಡ ಮಾಡಿದ್ದಾರೆ ಎನ್ನುವಂತ ಮಾಹಿತಿಯೂ ಕೂಡ ಸಿಗ್ತಾ ಇದೆ. ಇದು ಒಂದು ಸಂಗತಿ. ಆದ್ರೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ಆ ಮಾಜಿ ಮುಖ್ಯಮಂತ್ರಿಗಳ ವಿಚಾರವನ್ನು ಯಾಕೆ ಮಾತಾಡಬೇಕು ಅಂದ್ರೆ, ಆ ಹೆಣ್ಣಿನ ಮತ್ತಿನಲ್ಲಿ ಇದ್ದ ಸಂದರ್ಭದಲ್ಲಿ ಅಥವಾ ಹೆಣ್ಣಿನ ಜೊತೆಗೆ ಆ ರೀತಿಯಾಗಿ ತೊಡಗಿಸಿಕೊಂಡಂತ ಸಂದರ್ಭದಲ್ಲಿ ತನ್ನನ್ನೇ ತಾನು ಮರೆತು ಸಿಕ್ಕ ಫೈಲ್ಗಳಿಗೆ ಸಹಿ ಮಾಡಿದ್ದಾರಂತೆ. ಸಿಕ್ಕವರು ಫೈಲ್ ತರ್ತಾರಲ್ಲ, ಅದೆಲ್ಲದಕ್ಕೂ ಕೂಡ ಜೈ 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 ಅಂತ ಅದನ್ನ ಕಳಿಸ್ಕೊಟ್ಟಿದ್ದಾರಂತೆ. ಈ ಮೂಲಕ ತಮ್ಮ ಅಧಿಕಾರವನ್ನ ಮಾಜಿ ಮುಖ್ಯಮಂತ್ರಿಗಳು ದುರುಪಯೋಗ ಪಡಿಸಿಕೊಂಡಿದ್ದಾರೆ. ಅವರನ್ನ ಆ ಸಂದರ್ಭದಲ್ಲಿ ಸಿಲುಕಿಸಿ ಬೇಕಾದ ರೀತಿಯಲ್ಲಿ ಒಂದಷ್ಟು ಜನ ಪ್ರಯೋಜನವನ್ನ ಪಡೆದುಕೊಂಡಿದ್ದಾರೆ. ಬೇಕಾದಷ್ಟು ದೊಡ್ಡ ದೊಡ್ಡ ಫೈಲ್ಗಳಿಗೂ ಕೂಡ ಸಹಿ ಮಾಡಿಕೊಟ್ಬಿಟ್ಟಿದ್ದಾರಂತೆ. ಏನೇನೋ ಆಗಿ ಹೋಗಿಬಿಟ್ಟಿದೆ, ಅದೆಲ್ಲವೂ ಕೂಡ ವಿಡಿಯೋ ರೆಕಾರ್ಡ್ ಆಗಿದೆ. ಈ ವಿಚಾರವನ್ನ ಮೊದಲು ಹೊರಗಡೆ ತಂದಿದ್ದು ಅಥವಾ ಸ್ಫೋಟಿಸಿದ್ದು ಯಾರಪ್ಪ ಅಂದ್ರೆ, ವಕೀಲರಾಗಿರುವಂತಹ ಜಗದೀಶ್ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಯನ್ನ ಶುರು ಮಾಡ್ತಾರೆ. ಅವ್ರು ಹೇಳಿದಂತ ಮೊದಲ ವಿಚಾರ ಏನಪ್ಪಾ ಅಂದ್ರೆ, ನಾನು ಇಂಥದ್ದೊಂದು ವಿಚಾರವನ್ನ ತೇಲಿ ಬಿಡ್ತೀನಿ, ಆ ಮಾಜಿ ಮುಖ್ಯಮಂತ್ರಿಗಳು ಹೋಗಿ ಸ್ಟೇ ಆರ್ಡರ್ ತರ್ತಾರೆ, ಆಗ ಯಾರು ಅನ್ನೋದು ಗೊತ್ತಾಗುತ್ತೆ, ಜನರಿಗೆ ಗೊತ್ತಾಗ್ಲಿ, ಹಾಗಂದ ಮಾತ್ರಕ್ಕೆ ನಾವು ಸಿಡಿಯನ್ನ ಬಿಡೋದಿಲ್ಲ ಅಥವಾ ಸಿಡಿಯನ್ನ ರಿಲೀಸ್ ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ, ನಾವು ಅದನ್ನು ಎಲ್ಲಿಗೆ ತಲುಪಿಸ್ತೀವಿ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ಅವರು ವಿಶೇಷವಾಗಿ ಹೇಳ್ತಿರೋದು, ನಾನು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ತೀನಿ ಇನ್ನೇನು ಸ್ವಲ್ಪ ದಿನಗಳಲ್ಲಿ ಎನ್ನುವಂತ ಮಾತನ್ನ ಹೇಳ್ತಿದ್ದಾರೆ. ಈಗ ನನ್ನ ಪ್ರಕಾರ ನಿಜವಾಗ್ಲೂ ಅವ್ರ ಹತ್ರ ಸಿಡಿ ಇದ್ರೆ, ಆ ಸಿಡಿ ಒಳಗೆ ಇಂಥದ್ದೆಲ್ಲವೂ ಕೂಡ ಕೃತ್ಯ ಇತ್ತು ಅಂತಾದ್ರೆ, ಕಾನೂನು ರೀತಿಯಲ್ಲಿ ಆ ಮಾಜಿ ಮುಖ್ಯಮಂತ್ರಿಗಳ ವಿರುದ್ಧ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು, ಬಿಸಿ ಮುಟ್ಟಿಸಬೇಕು. ಮುಂದೊಂದಿನ ಇಂಥ ಕೃತ್ಯವನ್ನ ನಡೆಸೋದಕ್ಕೆ 100 ಜನ ಯೋಚನೆ ಮಾಡಬೇಕು. ಜನ ಕೊಟ್ಟಂತ ಪದವಿಯನ್ನ, ಜನ ಕೊಟ್ಟಂತ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಳ್ಳೋದಕ್ಕೆ ಯೋಚನೆ ಮಾಡಬೇಕು ಇನ್ನುಳಿದಂಥವ್ರು. ಯಾವುದೋ ಹೆಣ್ಣಿನ ನಶೆ, ಹೆಣ್ಣಿನ ಮತ್ತು ಅಥವಾ ಇನ್ನೊಂದು ಕಾರಣಕ್ಕಾಗಿ ಜನ ಕೊಟ್ಟಂತ ಪದವಿಯನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಇದೆಯಲ್ಲ, ಅದಕ್ಕಿಂತ ದೊಡ್ಡ ಅಪರಾಧ ಇನ್ಯಾವುದೂ ಕೂಡ ಇಲ್ಲ. ಇಲ್ಲಪ್ಪ ಇವ್ರು ಹೇಳ್ತಿರೋದೇ ಸುಳ್ಳು, ಇವರೇನೋ ಸಿಡಿ ಇದೆ ಅಂತ ಹೆದರಿಸ್ತಿದ್ದಾರೆ ಅಂದ್ರೆ, ಇವರ ವಿರುದ್ಧವೂ ಕೂಡ ಕ್ರಮ ಆಗಬೇಕು. ನಾನು ಯಾರೋ ಒಬ್ಬರ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತಲ್ಲ, ಒಟ್ಟಿನಲ್ಲಿ ಏನೋ ಒಂದು ತಾರ್ಕಿಕ ಅಂತ್ಯಕ್ಕೆ ಬರಬೇಕು ಇದು, ಅಥವಾ ಒಟ್ಟಿನಲ್ಲಿ ಜನರಿಗೆ ಈ ವಿಚಾರ ಏನು ಅನ್ನೋದು ಹೊರಗಡೆ ಬರಲೇಬೇಕಾಗತ್ತೆ. ಯಾಕಂದ್ರೆ ನಾವು ಕೊಟ್ಟಂತ ಅಧಿಕಾರವನ್ನ ಆ ಮಾಜಿ ಮುಖ್ಯಮಂತ್ರಿಗಳು ದುರುಪಯೋಗ ಪಡಿಸಿಕೊಂಡಿದ್ದಾರೆ, ತನಗೆ ಬೇಕಾದ ರೀತಿಯಲ್ಲಿ ಬಳಸಿಕೊಂಡಿದ್ದಾರೆ, ತನ್ಯಾವುದೋ ಮೋಹಕ್ಕೆ, ತನ್ನದ್ಯಾವುದೋ ನಶೆಗೆ ಬಳಸಿಕೊಂಡಿದ್ದಾರೆ. ಹೀಗಾಗಿ ಎಲ್ಲ ವಿಚಾರವೂ ಕೂಡ ಹೊರಗಡೆ ಬರಬೇಕಾಗತ್ತೆ, ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗತ್ತೆ. ಇನ್ನೇನು ಸ್ವಲ್ಪ ದಿನಕ್ಕೆ ಒಂದೊಂದಾಗ ವಿಡಿಯೋ ಹೊರಗಡೆ ಬರಬಹುದು ಎನ್ನುವಂತ ಒಂದು ಚರ್ಚೆಯೂ ಕೂಡ ನಡೀತಾ ಇದೆ. ಅಧಿಕಾರಿಗಳೇ ಮಾಡ್ಕೊಂಡಿದ್ದಂತೆ ಆ ವಿಡಿಯೋವನ್ನ, ಅಂದ್ರೆ ಸುತ್ತಮುತ್ತ ಇದ್ದಂಥವರೇ ಮಾಡ್ಕೊಂಡಿದ್ದಂತೆ. ಸುತ್ತಮುತ್ತ ಇದ್ದಂಥ ಒಂದಷ್ಟು ಸಚಿವರೇ, ಪ್ರಭಾವಿ ಸಚಿವರೇ
ಹೆಣ್ಣು ಮಕ್ಕಳನ್ನ ಆ ಮಾಜಿ ಮುಖ್ಯಮಂತ್ರಿಗಳಿಗೆ ಸಪ್ಲೈ ಮಾಡಿದ್ದಂತೆ. ಇದಕ್ಕಿಂತ ದುರದೃಷ್ಟಕರ ಸಂಗತಿ, ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಇನ್ಯಾವುದೂ ಕೂಡ ಇರ್ಲಿಕ್ಕಿಲ್ಲ. ಇಂಥದ್ದು ಎಷ್ಟು ನಡೆದು ಹೋಗ್ಬಿಟ್ಟಿದ್ದಾವೋ. ಒಂದಷ್ಟು ಹೊರಗಡೆ ಬರುತ್ತೆ, ಒಂದಷ್ಟು ಹೊರಗಡೆ ಬರೋದಿಲ್ಲ, ಒಂದಷ್ಟು ವಿಡಿಯೋ ಮಾಡ್ಕೊಳ್ತಾರೆ, ಒಂದಷ್ಟು ವಿಡಿಯೋ ಮಾಡ್ಕೊಳ್ಳೋದಿಲ್ಲ. ಆದರೆ ಇಲ್ಲಿ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದಾರಂತೆ, ಈ ಕಾರಣಕ್ಕಾಗಿ ಹೊರಗಡೆ ಬರ್ತಾ ಇದೆ. ಹಾಗಾದ್ರೆ ಮಾತ್ರ ನಾನು ಹೇಳ್ತಾ ಇರೋದು, ವಿಡಿಯೋವನ್ನ ಹೊರಗಡೆ ಬಿಡಿ, ವಿಡಿಯೋವನ್ನ ಜನರಿಗೆ ತೋರಿಸಿ ಅಂತ ಹೇಳ್ತಾ ಇಲ್ಲ. ವಿಡಿಯೋವನ್ನ ಬಿಟ್ಟು ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡೋದು ಬೇಡ, ಸಮಾಜದ ಇದನ್ನ ಕಲುಷಿತ ಮಾಡೋದು ಬೇಡ. ನೇರವಾಗಿ ಕಾನೂನು ಪ್ರಕಾರ ಏನಾಗಬೇಕು ಅದೇ ಆಗಲಿ. ನೇರವಾಗಿ ಸುಪ್ರೀಂ ಕೋರ್ಟ್ ಹೋಗಿ ಆ ಮೂಲಕ ಯಾವುದೋ ಒಂದು ಸ್ವತಂತ್ರ ತನಿಖಾ ಸಂಸ್ಥೆಯನ್ನು ರಚನೆ ಮಾಡಿ ಆ ಮೂಲಕ ತನಿಖೆ ನಡೆದು ತಪ್ಪಿತಸ್ಥರು ಅಂದ್ರೆ ಶಿಕ್ಷೆ ಪ್ರಕಟ ಆಗುತ್ತಲ್ಲ, ಆ ರೀತಿಯಾಗಿ ನಡೀಲಿ. ಒಟ್ಟಾರೆಯಾಗಿ ಆ ಮಾಜಿ ಮುಖ್ಯಮಂತ್ರಿಗಳಿಗೆ ಶಿಕ್ಷೆ ಆಗಬೇಕು, ಅದೆಲ್ಲವೂ ಕೂಡ ಹೊರಗಡೆ ಬರಬೇಕಾಗತ್ತೆ. ಇದು ಒಂದು ವಿಚಾರ. ಇದೀಗ ಅದರ ಬೆನ್ನಲ್ಲೇ ಸ್ಫೋಟಗೊಂಡಂತ ಮತ್ತೊಂದು ವಿಚಾರ ಅಂದ್ರೆ, ಇದನ್ನು ವಕೀಲರಾಗಿರುವಂತಹ ಜಗದೀಶ್ ಅವರೇ ಪ್ರಸ್ತಾಪ ಮಾಡಿದ್ದು. ಕೇವಲ ಜಗದೀಶ್ ಅವರು ಮಾತ್ರ ಅಲ್ಲ, ಅದಕ್ಕೂ ಮುನ್ನವೇ ನಾನು ಕೇಳ್ಪಟ್ಟ ಹಾಗೆ, ಯಾಕಂದ್ರೆ ನಾವು ಈ ಪತ್ರಿಕೋದ್ಯಮವನ್ನೇ ಮಾಡುವಂತ ಕಾರಣಕ್ಕಾಗಿ ಅಥವಾ ಇದರಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಿರುವ ಕಾರಣಕ್ಕಾಗಿ ಇಂಥ ಸುದ್ದಿಗಳು ಆಗ ಕಿವಿಗೆ ಬೀಳ್ತಿರ್ತವೆ. ಮುಂಚೆನೋ ಕಿವಿಗೆ ಬಿದ್ದಿತ್ತು ಈ ಸುದ್ದಿ, ಹೀಗೊಂದೇನೋ ಇದೆಯಂತೆ ಅಂತ ನಾವೇನೋ ಊಹಾಪೋಹ ಅನ್ಕೊಂಡಿದ್ವಿ, ಅಥವಾ ಇದೇನೋ ಸುಳ್ಳಿರಬಹುದು, ಯಾವುದೋ ಗಾಳಿ ಸುದ್ದಿ ಇರಬಹುದು, ಆ ರೀತಿಯಾಗಿ ಅಂದ್ಕೊಂಡಿದ್ವಿ. ಆದ್ರೆ ಇದೀಗ ವಕೀಲರಾಗಿರುವಂತಹ ಜಗದೀಶ್ ಅವರು ಹೇಳಿದಾದ ಬಳಿಕ ಇನ್ನೊಂದಷ್ಟು ಜನರು ಕೂಡ ಅದಕ್ಕೆ ಧ್ವನಿಗೂಡಿಸ್ತಾ ಇದ್ದಾರೆ. ಒಂದಷ್ಟು ಚರ್ಚೆಯೂ ಕೂಡ ಜೋರಾಗಿ ನಡೀತಾ ಇದೆ. ಹೌದಂತೆ ಹಾಗಾಗಿದೆಯಂತೆ ಅಂತ ಹೇಳಿ. ಅದು ಈ ಸ್ವಾಮೀಜಿ ವಿಚಾರ. ಯಾಕೆ ಕಾವಿ ಧರಿಸ್ತಾರೋ ನನ್ಗೆ ಅರ್ಥ ಆಗೋದಿಲ್ಲ. ಯಾಕೆ ಅವರೆಲ್ಲರೂ ಕೂಡ ಕಾವಿ ಧರಿಸ್ತಾರೆ, ಶ್ರೇಷ್ಠರು ಅಂತ ಅನಿಸ್ಕೊಳ್ತಾರೆ, ನಾವೆಲ್ಲ ಹೋಗೋರು ಕಾಲಿಗೆ ಬೀಳ್ತೀವಿ ಅಂದ್ರೆ ನಮಗೆ ಆ ಆಸೆಗಳನ್ನ ತಡ್ಕೊಳಕ್ ಸಾಧ್ಯ ಆಗೋದಿಲ್ಲ. ಕಾಮ, ಮದ, ಮತ್ಸರ, ಇನ್ನೊಂದು ಮಗದೊಂದು ತಡ್ಕೊಳಕ್ ಸಾಧ್ಯ ಆಗೋದಿಲ್ಲ ಎನ್ನುವ ಕಾರಣಕ್ಕಾಗಿ ಎಲ್ಲರೂ ಕೂಡ ಸ್ವಾಮೀಜಿಗಳಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರೆಲ್ಲರೂ ಕೂಡ ಅದನ್ನ ನಿಗ್ರಹಿಸಿಕೊಂಡಿದ್ದಾರೆ. ಅವ್ರು ನಮಗಿಂತ ಸ್ವಲ್ಪ ಮಿಗಿಲು ವಿಶೇಷವಾಗಿ ನಿಂತ್ಕೊಳ್ತಾರೆ ಎನ್ನುವ ಕಾರಣಕ್ಕಾಗಿ ನಾವು ಅವ್ರನ್ನ ಸ್ವಾಮೀಜಿಗಳು ಅಂತ ಕರಿತೀವಿ. ಅವ್ರು ಕಾವಿ ಬಟ್ಟೆ ಧರಿಸ್ತಾರೆ. ನಾವು ಹಿರಿಯರಾಗಿದ್ರು ಕೂಡ, ಸ್ವಾಮೀಜಿಗಳು ಕಿರಿಯರಾಗಿದ್ರು ಕೂಡ ಹೋಗಿ ಕಾಲಿಗೆ ಬೀಳ್ತೀವಿ. ನೀವೇ ದೇವರು, ನೀವೇ ಅದು ಇದು ಅಂತ ಹೇಳ್ತೀವಿ. ಆದ್ರೆ ಸ್ವಾಮೀಜಿಗಳಿಗೆ ಅದನ್ನು ನಿಗ್ರಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂದ್ರೆ ಏನು ಹೇಳಬೇಕು? ಎಲ್ಲಿವರೆಗೆ ಬಂದ್ಬಿಟ್ಟಿದ್ದಾರೆ ಒಂದಷ್ಟು ಸ್ವಾಮೀಜಿಗಳು ಅಂದ್ರೆ, ಆ ಸ್ವಾಮೀಜಿಗಳು ಎನ್ನುವಂಥ ಪಟ್ಟವನ್ನು ಅಲಂಕರಿಸೋದು, ಎಲ್ಲರಿಂದಲೂ ಕೂಡ ಗೌರವವನ್ನು ಪಡೆಯೋದು, ಅವರೇ ರಾಜಕೀಯ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡೋದು, ಬೇಕಾದಷ್ಟು ಹಣ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡೋದು, ಅದಾದ ಬಳಿಕ ತಮ್ಮ ಈ ಆಸೆಯನ್ನ ಪೂರೈಸಿಕೊಳ್ಳೋದಕ್ಕೆ ಬೇರೆ ಬೇರೆ ವ್ಯವಸ್ಥೆಯನ್ನ ಮಾಡಿಕೊಳ್ಳೋದು. ಏನು ಹೇಳಬೇಕಿದಕ್ಕೆ ಅರ್ಥ ಆಗ್ತಾ ಇಲ್ಲ. ಇದೀಗ ಸ್ವಾಮೀಜಿಗಳ ವಿಚಾರದಲ್ಲೂ ಕೂಡ ಅಂಥದ್ದೇ ಸುದ್ದಿ ಸದ್ದು ಮಾಡ್ತಾ ಇದೆ. ನಾಡಿನ ಪ್ರಖ್ಯಾತ ಸ್ವಾಮೀಜಿ, ಪ್ರತಿಯೊಬ್ಬರಿಗೂ ಗೊತ್ತಿರುವಂತಹ ಸ್ವಾಮೀಜಿ, ಒಂದು ಸಮುದಾಯಕ್ಕೆ ಸೇರಿರುವಂತಹ ಸ್ವಾಮೀಜಿ, ಅಲ್ಲೂ ಕೂಡ ಯಾರೋ ಒಂದಷ್ಟು ರಾಜಕಾರಣಿಗಳ ಕೈವಾಡವೂ ಕೂಡ ಇದೆಯಂತೆ. ಅದರಲ್ಲಿ ಭಕ್ತನೊಬ್ಬನೇ ವಿಡಿಯೋವನ್ನ ಮಾಡಿದ್ದಾನಂತೆ. ಆತ ಹೆದರಿ ಇದೀಗ ಸೀದಾ ವಿದೇಶಕ್ಕೆ ಪರಾರಿಯಾಗಿದ್ದಾನಂತೆ. ಆ ವಿಚಾರ ವಕೀಲ ಜಗದೀಶ್ ಸೇರಿದಂತೆ ಒಂದಷ್ಟು ಜನರ ಗಮನಕ್ಕೆ ಬಂದಿದೆ. ಅವರು ಇದೀಗ ಸಾರ್ವಜನಿಕವಾಗಿ ಆ ವಿಚಾರವನ್ನು ಹೇಳ್ತಿದ್ದಾರೆ. ಅವರು ಏನಾದರೂ ಈ ಸ್ಟೇ ಆರ್ಡರ್ ತರ್ತಾರೆ ಏನೋ ಗೊತ್ತಿಲ್ಲ. ಸ್ಟೇ ಆರ್ಡರ್ ತಂದ್ರೆ ಸಾರ್ವಜನಿಕರು ಗೊತ್ತಾಗ್ಬಿಡುತ್ತೆ ಇವರೇ ಅಂತ ಹೇಳಿ. ಈಗ ಕಾದು ನೋಡೋಣ ಯಾರು ಸ್ವಾಮೀಜಿ ಏನು ಎತ್ತ ಅಂತ ಹೊರಗಡೆ ಬರಲಿ. ಇಲ್ಲೂ ಕೂಡ ನಾನು ಅದನ್ನೇ ಹೇಳ್ತಾ ಇರೋದು. ಯಾಕಂದ್ರೆ ಸ್ವಾಮೀಜಿ ಎನ್ನುವಂತ ಆ ಪಟ್ಟವನ್ನ, ಆ ಅಧಿಕಾರವನ್ನ ಎಲ್ಲವನ್ನು ಕೂಡ ಅನುಭವಿಸಿರ್ತಾರಲ್ಲ, ಅವ್ರು ಇಂಥದ್ದೇನಾದ್ರೂ ನೀಚ ಕೃತ್ಯವನ್ನ ಎಸಗಿದ್ರೆ ಅದು ಕೂಡ ಹೊರಗಡೆ ಬರಬೇಕಾಗತ್ತೆ. ಅವರಿಗೂ ಕೂಡ ಕಾನೂನು ರೀತಿಯಲ್ಲಿ ಶಿಕ್ಷೆ ಆಗ್ಬೇಕಾಗತ್ತೆ. ಅವ್ರೇನು ದೇವರಲ್ಲ. ನಾವು ದೇವರ ಪಟ್ಟವನ್ನ ಕೊಟ್ಟಿದ್ವಿ, ಆದ್ರೆ ಆ ದೇವರ ಪಟ್ಟವನ್ನ ಕೊಟ್ಟಿದ್ವಲ್ಲ ಅದನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಅಂದಮೇಲೆ ಅವ್ರು ನೀಚರೇ, ಅವರು ಕಾಮುಕರೇ. ಅವರನ್ನು ಕೂಡ ಜೈಲಿಗಟ್ಟುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಅವರ ವಿರುದ್ಧವೂ ಕೂಡ ತನಿಖೆ ಆಗಬೇಕಾಗತ್ತೆ. ಒಟ್ಟಾರೆಯಾಗಿ ಎರಡು ವಿಚಾರ ರಾಜಕಾರಣದಲ್ಲಿ, ಒಟ್ಟಾರೆಯಾಗಿ ನಮ್ಮ ರಾಜ್ಯದಲ್ಲಿ ಸಂಚಲನ ಮೂಡಿಸುವ ಲಕ್ಷಣ ಕಾಣಿಸ್ತಾ ಇದೆ. ನಮ್ಮ ರಾಜ್ಯ ಮತ್ತೊಮ್ಮೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗುವಂತ ಸಾಧ್ಯತೆಗಳು ಕೂಡ ಇದೆ. ನೋಡಿ ಏನೆಲ್ಲ ಆಗುತ್ತೆ ಅಂತ ಹೇಳಿ. ನಾನು ಕೇಳೋದಿಷ್ಟೇ, ನಿಜವಾಗ್ಲೂ ಅಂಥದ್ದೇನಾದ್ರೂ ಇತ್ತು ಅಂದ್ರೆ ಅವ್ರ ವಿರುದ್ಧ ಕ್ರಮ ಆಗಬೇಕು. ಇಲ್ಲ ಇವ್ರ್ಯಾರೋ ಸುಳ್ಳು ಹೇಳ್ತಿದ್ದಾರೆ, ಊಹಾಪೋಹಗಳನ್ನು ಸ್ಪ್ರೆಡ್ ಮಾಡ್ತಿದ್ದಾರೆ ಅಂದ್ರೆ ಇವರ ವಿರುದ್ಧವೂ ಕೂಡ ಕ್ರಮ ಆಗ್ಬೇಕಾಗತ್ತೆ. ಯಾಕಂದ್ರೆ ಸುಮ್ಮನೆ ಸಮಾಜ ಶಾಂತಿ ಹಾಳು ಮಾಡಿದ್ರು ಇನ್ನೊಂದು ಮಗದೊಂದು ಎನ್ನುವ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಎಲ್ಲವೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬರಬೇಕಾಗತ್ತೆ. ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.